ಸ್ನೇಹಿತರೆ ನೋಡಿ, ಇದು 7 ಎಕರೆ 4 ಸೆಂಟು. ನೋಡಿ, ತೋಟ ಮಾಡ್ತಕ್ಕಂಥ ಜಾಗಗಳೇ. ಅಕ್ಕಪಕ್ಕ ಎಲ್ಲ ನೀರಾವರಿ ಇದೆ. ನೋಡಿ, ಅಲ್ಲಿ ಮನೆ ಇದೆಯಲ್ಲ, ಮನೆ ಹಿಂದೆಗಡೆ ತೋಟ ಮಾಡ್ತಾಯಿದ್ದಾರೆ. ನೀರಾವರಿ ಬೆಲ್ಟು ಸುತ್ತು ಇಲ್ವಿರ್ತಕ್ಕಂಥ ಪ್ರಾಪರ್ಟಿ. ನೋಡಿ, ಆ ಮುಂದೆಗಡೆ ಯೆಲ್ಲೋ ಕಲರ್ ಕಲ್ಲು ಕಾಣಿಸ್ಬೋದು ನಿಮಗೆ. ಸೊ ಅದು ಸರ್ವೆ ಕಲ್ಲು. ಇದೊಂದು ಪೀಸ್ ಬರುತ್ತೆ, ಪ್ಲಸ್ ಅದು ಸರ್ವೆ ಕಲ್ಲಿದೆ ನೋಡಿ, ಅದೊಂದು ಪೀಸ್ ಬರುತ್ತೆ ಕೆಳಗಡೆದು. ಈ ಕಡೆ ಬಂದು ಈ ಲಾಸ್ಟ್ ಇದೇ ಬರ್ಬು ನೋಡಿ, ಈ ಬರ್ಬ್ ಇದೆಯಲ್ಲ, ಇದೇ ಬರ್ಬು, ಲಾಸ್ಟ್ ಬರ್ಬು. ಈ ಬಿಟ್ಟು ಅದು ಕೆಳಗಡೆ ಇರೋದೊಂದು ಬಿಟ್ಟು ಸೇರುತ್ತೆ. ಆ ಸರ್ವೆ ಕಲ್ಲು ಮತ್ತು ನೋಡಿ, ಆ ಸರ್ವೆ ಕಲ್ಲು ಹತ್ರ ಆದಮೇಲೆ ನೋಡಿ ಇಲ್ಲೊಂದು ಸರ್ವೆ ಕಲ್ಲು ನೋಡಿ. ಸೊ ಅದ್ರ ಸೈಟ್ ಇದೊಂದು ಕೆಳಗಡೆ ಒಂದು ಬಿಟ್ಟು ಸೇರುತ್ತೆ ಎಕ್ಸ್ಟ್ರಾ, ಆಯಿತಾ. ಈ ಸರ್ವೆ ಕಲ್ಲಿಗೆ ಬಂದಮೇಲೆ ಸೊ ಸ್ಟ್ರೈಟಾಗಿ ಹೋಗುತ್ತೆ ಲ್ಯಾಂಡು. ನೋಡಿ, ಈ ಸರ್ವೆ ಕಲ್ಲು ಸ್ಟ್ರೈಟು ಕೆಳಗಡೆ ಅಂದರೆ ಇದೊಂದು ಪೀಸ್ ಎಕ್ಸ್ಟ್ರಾ ಬರುತ್ತೆ, ಕೆಳಗಡೆ ಇರೋ ಪೀಸು. ಆ ಸರ್ವೆ ಕಲ್ಲಿಂದ ಸ್ಟ್ರೈಟು ನೋಡಿ, ಮುಂದೆ ಒಂದು ಬೇವಿನ ಮರ ಇದೆ ನೋಡಿ. ನೋಡಿ, ಝೂಮ್ ಮಾಡ್ತೀನಿ. ಆ ಬೇವಿನ ಮರ ಇದ್ದೀರಾ, ಆ ಬೇವಿನ ಮರದವರೆಗೂ ಹೋಗುತ್ತೆ ಲ್ಯಾಂಡು. ಮತ್ತು ರೈಟ್ ಹ್ಯಾಂಡ್ ಸೈಡಲ್ಲಿ ಫೆನ್ಸಿಂಗ್ ಇದೆ, ಅಂದರೆ ಕೋಲಲ್ಲಿ ಫೆನ್ಸಿಂಗ್ ಮಾಡ್ಕೊಂಡಿರೋದು. ಟೊಮೊಟೊ ಎಲ್ಲ ನಡ್ತಿರಲ್ಲ ಗೂಟ, ಅದರಲ್ಲಿ ಫೆನ್ಸಿಂಗ್ ಮಾಡಿರೋದು, ಈ ಕಂಬದ ಫೆನ್ಸಿಂಗ್ ಅಲ್ಲ. ನೋಡಿ, ಆ ಬೇವಿನ ಮರದಿಂದ ಹಾಗೆ ಸ್ಟ್ರೈಟು ಕೋಲಲ್ಲಿ ಫೆನ್ಸಿಂಗ್ ಮಾಡಿದ್ರೆ ಅದು ಸ್ಟ್ರೈಟ್ ಬರುತ್ತೆ. ಮತ್ತು ಈ ಕಡೆ ಬಂದು ಈ ಬಾರ್ಡ್ರು ಎಂಡಿಂಗು. ಸೊ ಮುಂದೆಗಡೆ ಬಂದು ನೋಡಿ, ಆ ಕಲ್ಲಿದೆ ನೋಡಿ, ಆ ಕಲ್ಲು ಹತ್ರ ಎಂಡ್ ಆಗುತ್ತೆ ಲ್ಯಾಂಡು. ಸೊ ಅದರಿಂದ ಆಚೆಗೆ ಒಂದು 50 ಮೀಟ್ರಲ್ಲಿ ತಾರ್ ರೋಡ್ ಇದೆ. ಸೊ ಇಲ್ಲಿಂದ 50 ಮೀಟ್ರ್ ಬಂದು 20 ಅಡಿ ರಸ್ತೆ, ಅಂದರೆ 20 ಅಡಿ ರಸ್ತೆ ಪ್ರೈವೇಟಾಗಿ ತೊಗೊಂಡು ರಿಜಿಸ್ಟ್ರ್ ಮಾಡ್ಕೊಂಡಿದ್ದಾರೆ. ಬಟ್ ಅದು ಯಾರಿಗೂ ಬೇರೆಯವ್ರಿಗೆ ಆಕ್ಸೆಸ್ ಇಲ್ಲ. ಈ ಲ್ಯಾಂಡ್ ಅವರೇ 20 ಅಡಿ ಆಗಲ ಒಂದು 50 ಮೀಟ್ರ್ ತೊಗೊಂಡು ರಿಜಿಸ್ಟ್ರ್ ಮಾಡ್ಕೊಂಡಿದ್ದಾರೆ. ನೋಡಿ, ಅದೊಂದು ಟ್ಯಾಂಕ್ ಕಾಣಿಸ್ಬೋದು ನಿಮಗೆ. ಟ್ಯಾಂಕ್ ಹತ್ರನೇ ತಾರ್ ರೋಡ್ ಬರೋದು. ಟ್ಯಾಂಕ್ ಹತ್ರ ತಾರ್ ರೋಡ್ ಬರುತ್ತೆ. ಸೊ ಅಲ್ಲಿಂದ ಈ ಕಲ್ಲವರೆಗೂ 20 ಅಡಿ ರಸ್ತೆ, ಪ್ರೈವೇಟ್ ಪ್ರಾಪರ್ಟಿ, ಅದು ರಿಜಿಸ್ಟ್ರ್ ಮಾಡ್ಕೊಂಡಿದ್ದಾರೆ. ನೋಡಿ, ನಾನು ಆವಾಗಲೇ ಬೇವಿನ ಮರ ಹೇಳಿದ್ನಲ್ಲ ನಿಮಗೆ. ನೋಡಿ, ಅದೇ ಬೇವಿನ ಮರ ಸ್ಟ್ರೈಟ್ ಹಿಂಗೆ ಬರುತ್ತೆ. ಸ್ಟ್ರೈಟ್ ಬಂದು ಲ್ಯಾಂಡು ನೋಡಿ, ಈ ಕಡೆ ಒಂದು ಫೆನ್ಸಿಂಗ್, ಅಂದರೆ ಈ ಕೋಲಲ್ಲೇ ಫೆನ್ಸಿಂಗ್ ಮಾಡಿದ್ದಾರೆ. ಸೊ ಅಲ್ಲಿವರೆಗೂ ಬರುತ್ತೆ. ಸರ್ವೆ ಕಲ್ಲು ನೆಟ್ಟಿದ್ದಾರೆ. ಸೊ ಬೌಂಡ್ರಿ ದೊಡ್ಡದಾಗಿರೋದ್ರಿಂದ ಬೌಂಡ್ರಿ ಹತ್ತತ್ರ ಹೋದರೆ ವೀಡಿಯೋ ಲೆಂತ್ ಆಗುತ್ತೆ ಸ್ನೇಹಿತರೆ. ನೋಡಿ, ಸ್ವಲ್ಪ ಝೂಮ್ ಮಾಡ್ತೀನಿ. ಕೋಲಲ್ಲಿ ಫೆನ್ಸಿಂಗ್ ಮಾಡಿದಾರಾ, ಸ್ಟ್ರೈಟು ಅಲ್ಲೋ ಕಟ್ ಆಗುತ್ತೆ. ಮತ್ತು ಆ ಬೇವಿನ ಮರ, ಅದೇ ಬೇವಿನ ಮರ ಮತ್ತು ಹಂಗೆ ಸ್ಟ್ರೈಟ್ ಬರುತ್ತೆ. ಬಂದು ಇದೊಂದು ಬಿಟ್ಟು ಎಕ್ಸ್ಟ್ರಾ ಸೇರಿಕೊಳ್ಳುತ್ತೆ. ಸೊ ಈ ದಿಬ್ಬ ಬಂದು ಅಂದರೆ ನೋಡಿ, ಲ್ಯಾಂಡಲ್ಲಿ ಏನು ಪ್ಲಸ್ ಪಾಯಿಂಟ್ ಇದೆಯೋ ಮೈನಸ್ ಪಾಯಿಂಟ್ ಹೇಳಬೇಕು. ಈ ದಿಬ್ಬ ಬಂದೇನಂದರೆ, ಆವಾಗ ತುಂಬ ವರ್ಷದಿಂದ ಈ ಕಾವೇರಿ ಪೈಪ್ ಬರುತ್ತಲ್ಲ, ಈ ನೀರು ಒಂದು ಕಡೆಯಿಂದ ಇನ್ನೊಂದು ಕಡೆ ಪಂಪ್ ಮಾಡೋದಕ್ಕೆ ಈ ಕಾವೇರಿ ಪೈಪ್ ಹಾಕಿದೆ ಇದ್ರೊಳಗಡೆ. ಸೊ ಇವಾಗೆಲ್ಲ ನೀರೇನು ಹೋಗಲ್ಲ, ನೀರೆಲ್ಲ ಏನು ಇಲ್ಲ ಅಂತಾರೆ. ಬಟ್ ಕಾವೇರಿ ಪೈಪ್ ಇದೆ ಇದರಲ್ಲಿ ನೋಡಿ. ಈ ಹಳ್ಳ ಈ ಮುಂದೆ 1 ಕಿಲೋಮೀಟರ್ ಒಂದು ಕೆರೆ ಇದೆ ಅಂತೆ, ಅಲ್ಲಿಂದ ಪಂಪ್ ಮಾಡೋದಕ್ಕೆ ಇದು ಕಾವೇರಿ ವಾಟ್ರ್ ಹಾಕಿದ್ದಾರೆ. ಕಾವೇರಿ ವಾಟ್ರ್ ಪೈಪ್ ಇದೆ ಇದರಲ್ಲಿ. ಪ್ರೆಸೆಂಟ್ ಇದು ನೆಲದಲ್ಲಿ ಕಾವೇರಿ ವಾಟ್ರ್ ಪೈಪ್ ಇದೆ ಸ್ನೇಹಿತರೆ. ಇದೇ ಲ್ಯಾಂಡು. ಲೊಕೇಶನ್ ನೋಡಿ, ಸುತ್ತೂ ಮುಂದೆಗಡೆ ವಿಲೇಜ್, ಟವರ್ ಹತ್ರ ಇರೋದು ವಿಲೇಜು. ಪ್ರೈಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಕಾಲ್ ಮಾಡಿ ಸ್ನೇಹಿತರೆ.